ಎಲ್ಲಕ್ಕಿಂತಲೂ ಮಿಗಿಲಾದಂತಹ ಒಂದು ಪವಾಡ ಸದೃಶ ಸಾಧನೆ ಇಲ್ಲಿ ಆದಂತಹ ಕೆಲಸ ಅಂತ ಹೇಳಿದ್ರೆ, ಹತ್ತಿರದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತದೆ. ಈ ಪರಿಸರದಲ್ಲಿ ದಿನ ಒಂದರಂತೆ ಅವಘಡಗಳು ನಡೀತದೆ, ದಿನವೂ ನಡೀತದೆ. ಅವಘಡ ಕೇವಲ ಕೈ ಮುರಿದು ಕಾಲು ಮುರಿದು ಹೋಗುವಂಥ ಪರಿಸ್ಥಿತಿ ಅಲ್ಲ, ಸಾವಿನಲ್ಲಿ ಪರ್ಯಾವಸನ ಆಗ್ತಿತ್ತು. ಆದರೆ ಯಾವ ಗಳಿಗೆಯಲ್ಲಿ ನಾವು ಆ ದೇವಿಯನ್ನು ಮೇಲಕ್ಕೆ ತಂದೆವೋ ಆ ಗಳಿಗೆಯಿಂದ ಇಲ್ಲಿ ಅವಘಡ ಅನ್ನುವ ಮಾತೇ ಇಲ್ಲ. ಹೌದು, ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂದ್ರೆ ನಂಬಿಕೆ. ಅದರಲ್ಲೂ ದೇವರು ಧರ್ಮಗಳ ಮೇಲಿರೋ ನಂಬಿಕೆ. ಇದರಿಂದ ಏನ್ ಬೇಕಾದ್ರೂ ನಡೆಯುತ್ತೆ. ಕಷ್ಟ ಸುಖ ನೋವು ನೆಮ್ಮದಿ ಎಲ್ಲದಕ್ಕೂ ಈ ನಂಬಿಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇವತ್ತಿನ ಸತ್ಯಂ ಶಿವಂ ಸುಂದರಂ. ಇವರು ಕಿಟ್ಟಯ್ಯ ಪೂಜಾರಿ. ಜೀವನದಲ್ಲಿ ಅನುಭವಿಸಿದ್ದು ಬರೀ ಕಷ್ಟ ನಷ್ಟಗಳನ್ನೇ. ಸುಖ ಅನ್ನೋ ಮಾತೆ ಇವರ ಡಿಕ್ಷನರಿಯಲ್ಲಿ ಇರಲೇ ಇಲ್ಲ. ಗಾಯದ ಮೇಲೆ ಬರೆ ಹಾಕಿದ ಹಾಗೆ ನೋವಿನ ಮೇಲೆ ನೋವು, ಈ ಜೀವನ ಸಾಕು ಅನ್ನುವಂಥ ಯಾತನೆ. ನನ್ನ ಹತ್ರ ಇಲ್ಲ ಮಾಡೋಕೆ ಆಗಲಿಲ್ಲ. ಆದ್ರಿಂದ ನಮ್ಗಿಂತ ಕಷ್ಟ ಆಗಿದ್ದು. ಮತ್ತೆ ದೇವ್ರ ತಪ್ಪಲ್ಲ ಅದು, ಈ ಜ್ಯೋತಿಷ್ಯದಿಂದ ಸ್ವಲ್ಪ ತಪ್ಪಾಗಿದ್ದು ನಮ್ಗೆ. ಅವ್ರು ಹೇಳಬೇಕಿತ್ತು ನಮಗೆ, ಇಂಥದ್ದು ಮಾಡ್ರೆ ಹಿಂಗಾತು ಅಂತ ಅವ್ರನ್ನ ಕರೆಸೋದಲ್ಲ ನಾವು. ಅವ್ರು ನಮಗೆ ಕೆಟ್ಟದ್ದೇ ಆಯ್ತಿನ ಮತ್ತು ಒಳ್ಳೇದಾಗಿಲ್ಲ. ಅದರಿಂದ ನನಗೆ ಎಷ್ಟೆಂಟ ಆಯ್ತು. ಆಮೇಲೆ ಎಷ್ಟೆಂಟ ಏನೋ ಕಷ್ಟಪಟ್ಟು ಮಾಡ್ತು. ಆಮೇಲೆ ಅಣ್ಣನಿಗೆ ಎಷ್ಟೆಂಟಾಯಿತು. ಅಣ್ಣನಿಗೆ ಎಷ್ಟೆಂಟಾಗಿ ಅವಾಗ ಹೋಯ್ಬಿಟ್ಟ ಅದರಲ್ಲಿ ಕಡೆ. ಮತ್ತೆ ತಮ್ಮನಿಗೂ ಆಯಿತು. ಮೂರು ಎಷ್ಟೆಂಟು. ಒಂದೇ ಮನೆಯಲ್ಲಿ ಸಾಲು ಸಾಲು ಅಪಘಾತಗಳು. ಒಂದು ಆಕ್ಸಿಡೆಂಟ್ನಲ್ಲಿ ಈ ಕಿಟ್ಟಯ್ಯ ಪೂಜಾರಿಯ ಅಣ್ಣ ತೀರ್ಕೊಂಡೇ ಬಿಡ್ತಾರೆ. ಮತ್ತೊಂದು ಆಕ್ಸಿಡೆಂಟ್ನಲ್ಲಿ ತಮ್ಮ ಮಾರಣಾಂತಿಕವಾಗಿ ಗಾಯಗೊಳ್ತಾರೆ. ಇನ್ನೊಂದು ಆಕ್ಸಿಡೆಂಟ್ನಲ್ಲಿ ಈ ಕಿಟ್ಟಯ್ಯ ಪೂಜಾರಿ ಬದುಕಿ ಉಳಿದಿದ್ದೇ ಹೆಚ್ಚು. ದುರಂತಗಳು ಇಷ್ಟಕ್ಕೆ ನಿಲ್ಲೋದಿಲ್ಲ. ಸ್ವಲ್ಪ ದಿನದ ನಂತರ ಅವ್ರದ್ದೇ ಮನೆಯಲ್ಲಿ ಚಿಕ್ಕ ಪೂಜಾರ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಇನ್ಸಿಡೆಂಟ್ ಅಂತ ಹೇಳಿದ್ರೆ ಒಬ್ಬರು 30 ವರ್ಷ ಪ್ರಾಯದ ಒಬ್ಬರು ಹೆಂಗಸು ತನ್ನ ಇದೇ ಸಮಸ್ಯೆಯಿಂದ ತೀರಿ ಹೋದ್ಲು ಅಂತ ಆಯ್ತು. ಆವಾಗ ನಾವೇನು ಅನಿಸ್ತದೆ, ಇನ್ನು ಈ ಮನೆ ಪೂರ ಖಾಲಿ ಆಗ್ತದೆ ಅಂತ ಹೇಳ್ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ನಮಗೂ ಈ ಪರಿಸರದವ್ರಿಗೆ ತುಂಬ ಜನರಿಗೆ ಎಲ್ಲರೂ ಒಂದೇ ಥರದ ಪ್ರಾಬ್ಲಮ್, ಎಲ್ಲ ರೀತಿ ಸಮಸ್ಯೆ ಇತ್ತು. ಹಾಗಾಗಿ ನಾವೇನು ಮಾಡ್ತೇವೆ, ಸೀದಾ ನಾಗೇಶ್ವರ ಮಂಜರು ಅಂತೇಳಿ ಇದ್ರು, ಅವ್ರ ಹತ್ರ ಆರುಡ ಪ್ರಶ್ನೆ ಕರ್ಕೊಂಡು ಬಂದು ಅವ್ರನ್ನ ಆರುಡ ಪ್ರಶ್ನೆ ಇಟ್ಟು ಅವರಿಗೆಲ್ಲ ಸಮಸ್ಯೆ ನಮ್ಮ ಪರಿಹಾರ ಹೇಳ್ರು. ಸಮಸ್ಯೆಗೆ ಪರಿಹಾರ ಸಿಗುತ್ತೋ ಇಲ್ವೋ, ಆದರೆ ಪ್ರತಿ ಸಮಸ್ಯೆಗೂ ಒಂದು ಮೂಲ ಅಂತ ಇರುತ್ತೆ. ಹಾಗೆ ಈ ಕಿಟ್ಟಯ್ಯ ಪೂಜಾರಿಗೂ ಸಮಸ್ಯೆಯ ಮೂಲ ಇದ್ದೇ ಇತ್ತು. ಆಗಿನ್ನು ಕಿಟ್ಟಯ್ಯ ಪೂಜಾರಿ ಯುವಕ. ಆ ಸಂದರ್ಭದಲ್ಲಿ ಇವರಿಗೆ ಪದೇ ಪದೇ ಒಂದು ಕನಸು ಬೀಳೋದಕ್ಕೆ ಶುರುವಾಗುತ್ತೆ. ಯಾಕೆ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಮತ್ತದೇ ಕನ್ಸು ಬಿತ್ತು. ಯಾವುದೋ ದೇವಿ ಕಾಣಿಸ್ಕೊಂಡು. ನಾನು ಮುಂಚೆನೆ ಹೇಳ್ದೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಅದೆಲ್ಲ ಮಾರೈತೆ. ಇದ್ಯಾವುದೋ ಬೇರೆ ದೇವಿ ಇಲ್ಲೇ ಎಲ್ಲೋ ಇದ್ದಾಳಂತೆ. ಅವ್ಳು ನಾನು ಗುಡಿ ಕಟ್ಟಿಸ್ಬೇಕಂತೆ. ಹಾ, ಗುಡಿ ಕಟ್ಟಿಸ್ಬೇಕಂತ?
पुष्पबाण चाप अणिमानि विरावृता ಕಷ್ಟದಲ್ಲೇ ಜೀವನ ನಡೆಸ್ತಿದ್ದ ಕಿಟ್ಟಯ್ಯ ಪೂಜಾರಿಗೆ ಕಷ್ಟಗಳ ಸರಮಾಲೆ ಆರಂಭ ಆಗಿದ್ದು ಈ ಕನಸಿಂದ. ಯಾವುದೋ ದೇವಿ ಕನಸಲ್ಲಿ ಬಂದು ತನಗೊಂದು ಗುಡಿ ಕಟ್ಟು ಅಂದಾಗ ಇವರು ಕಕ್ಕಾಬಿಕ್ಕಿಯಾಗ್ತಾರೆ. ಯಾವ ದೇವಿ, ಯಾವ ಗುಡಿ, ತಾನ್ಯಾಕೆ ಕಟ್ಟಬೇಕು, ಹೇಗ್ ಕಟ್ಟಬೇಕು, ಒಂದು ಅರ್ಥ ಆಗದ ಸ್ಥಿತಿ ಅದು. ಸಣ್ಣ ರೀತಿಯಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಬನವಾಸಿಯಲ್ಲಿ ಬಿಡಾರ ಇತ್ತು, ಅಲ್ಲಿ ಹಾಕೊಂಡು ಮಾಡ್ತಾ ಇದ್ದೆ. ಆವಾಗ ಒಂದು ದಿವಸ ನನ್ನ ಕನಸಿನಲ್ಲಿ ಬಂದು ದೇವಿ ಬಂದು ಹೇಳಿದ್ದಾಳೆ, ಏನಂದರೆ ನಿನ್ನ ಜಾಗದಲ್ಲಿ ನಾನು ಇದ್ದೇನೆ ಮಗ, ನೀನು ನನಗೆ ಒಂದು ದೇವಾಲಯ ಕಟ್ಟಬೇಕು ಅಂತ ಆಯಿತು. ಆ ದೇವಾಲಯ ಕಟ್ಟಕ್ಕಂದ್ರೆ ಹೆಂಗೆ ಕಟ್ಟಬೇಕು, ನಾನು ಕಟ್ಟಬೇಕಿದ್ರೆ ಏನಾದರೂ ವ್ಯವಸ್ಥೆ ಆಯ್ತು ಅಂದರೆ ನಾನು ಈಗ ತುಂಬ ಇದರಲ್ಲಿದ್ದೆ, ತೊಂದರೆಯಲ್ಲೇ ಇದ್ದೆ. ಹಾಗಿದ್ರೆ ಹೇಗೆ ತಾಯಿ ಅಂತ ಕೇಳುವಾಗ, ನಿನಗೆ ಹ್ಯಾಂಗೆ ಕೊಡ್ತೆ ಹಿಂಗೆ ಕೊಡ್ತೆ, ಹಂಗೆ ಮಾಡ್ತೆ ಹಿಂಗೆ ಮಾಡ್ತೆ ಅನ್ನೋ ನಮ್ಗದು ಅರ್ಥ ಮಾಡ್ಕೊಂಬಕ್ಕಾಗಿಲ್ಲ. ಒಟ್ಟು ರೀತಿಯಲ್ಲಿ ದೇವಸ್ಥಾನ ಆಗಬೇಕು. ಎಲ್ಲಿ ನೀನು ಯಾರು? ನಾನು ಬನವಾಸಿ ದೇವಿ, ನಾನು ನಿನ್ನ ಜಾಗದಲ್ಲಿದ್ದೇನೆ, ನಮ್ಗೆ ಹೆಂಗೆ ಅರ್ಥ ಆಗ್ಬೇಕು ಸ್ವಾಮಿ ಅದು. ಮನುಷ್ಯನಿಗೆ ಮನುಷ್ಯನೇ ಅರ್ಥ ಆಗೋದಿಲ್ಲ, ಇನ್ನು ದೇವರು ಹೇಗೆ ಅರ್ಥ ಆಗ್ಬೇಕು ಹೇಳಿ? ಬೇರೆ ದಾರಿ ಕಾಣದೆ ಆಗ ಈ ಕಿಟ್ಟಯ್ಯ ಪೂಜಾರಿ ಯಾವುದೋ ಜ್ಯೋತಿಷಿ ಹತ್ರ ಹೋಗ್ತಾರೆ. ಅವರೇನೋ ಹೇಳ್ತಾರೆ, ಇವರೇನೋ ಮಾಡ್ತಾರೆ. ಒಟ್ನಲ್ಲಿ ಇವರ ಕುಟುಂಬದಲ್ಲಿ ಒಂದಾದ್ಮೇಲೊಂದು ದುರಂತ ನಡೀತಾನೆ ಹೋಗುತ್ತೆ. ವಿಧಿ ಯಾವ ಥರ ಇದೆಯೋ ನಮಗೇನು ಗೊತ್ತಾಗ್ತದೆ ಸರ್? ವಿಧಿ ಆಟ ಯಾರಿಗೂ ಗೊತ್ತಾಗೋದಿಲ್ಲಲ್ಲ. ದೇವಿ ನಮ್ಗೇನು ಮಾಡ್ತಾರೆ, ದೇವ್ರು ನಂಬದರಿಗೆ ದೇವರೇ ಏನು ಮಾಡೋದಿಲ್ಲ. ಆದ್ರೆ ವಿಧಿ ಆಟ ಯಾರಿಗೂ ಗೊತ್ತಿಲ್ಲಲ್ಲ, ಯಾರು ಅಂತ ಹೇಳೋದು? ಯಾರಿಂದ ಹ್ಯಾಂಗಾಯ್ತು, ಯಾವುದಿಂದ ಈ ಥರ ನಮ್ಗೆ ಇಂಥ ದುರ್ಘಟನೆ ಸಂಭವಿಸಿತಂತೆ ನಮಗೆ ಗೊತ್ತಾಗಲಿಲ್ಲ. ಅಂಥ ಒಂದು ನಮ್ಮ ಅಣ್ಣ ಅಂದರೆ ನಮಗೆಲ್ಲ ಚಿನ್ನದಂಥ ಅಣ್ಣ. ನಾವು ಅವನದು ಹೇಳ್ರೆ ನಮ್ಮಿಂದ ಸಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ಅವ ನಮ್ಮ ಪಾಲಿಗೆ ಸತ್ತಿದ ನನ್ನ ಭಾವನೆಯಲ್ಲಿ ನನಗಿಲ್ಲ. ನನ್ನ ಅಣ್ಣ ನಮ್ಮ ಮನೆಯಲ್ಲೇ ಇದ್ದ, ನಮ್ಗೆ ಬೆನ್ನ ತಟ್ಟಿ ನಮ್ಗೆ ಧೈರ್ಯ ತುಂಬ್ತಾನೆ ಇದ್ದ ಅಂದೇಳಿ ನನ್ನ ಮನಸ್ಸಿನಲ್ಲಿ ಇತ್ತಷ್ಟೆ. ಇದು ಕಿಟ್ಟಯ್ಯ ಪೂಜಾರಿ ಕುಟುಂಬದ ನೋವು. ಇದು ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಇವರ ಕನಸಲ್ಲಿ ಬಂದ ದೇವಿ ಊರಿನ ಜನಗಳಿಗೂ ಒಂದಲ್ಲ ಒಂದು ರೀತಿಯ ಕಷ್ಟಗಳನ್ನ ಕೊಡ್ತಾ ಇರ್ತಾಳೆ. ಇದೊಂದು ದೈವಿಕವಾದ ಕಾರಣಿಕ ಸ್ಥಳ. ಈ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಅನೇಕ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು. ಇಲ್ಲಿ ಹತ್ತಿರದಲ್ಲೇ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತದೆ. ಆ ಹೆದ್ದಾರಿಯಲ್ಲಿ ಯಾವಾಗ ನೋಡಿದರೂ ಅಪಘಾತಗಳು, ಅವಘಡಗಳು, ಜನರ ಒಳಗೊಳಗೆ ವೈಮನಸ್ಸುಗಳು, ಭೇದಗಳು, ಭಿನ್ನಾಭಿಪ್ರಾಯಗಳು, ರೋಗ ರುಜಿನಗಳು, ಒಂದಲ್ಲ ಹಲವಾರು. ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಬೋದು ಅಂಥೇಳಿ ಊರಿನವರಿಗೆ ಸಿಗಲಿಲ್ಲ. ಊರು ತುಂಬಾ ಬರೀ ಸಮಸ್ಯೆಗಳೇ. ಅದರಲ್ಲೂ ಇಲ್ಲಿ ಇರೋರೆಲ್ಲ ಭೂತಾಯಿಯನ್ನ ನಂಬಿದ ಜನಗಳು. ಆದರೆ ಸಮಸ್ಯೆಗಳು ಜಮೀನಿನಿಂದಾನೇ ಪ್ರಾರಂಭ ಆಗ್ತಿದ್ದಿದ್ದೇ ಹೆಚ್ಚು. ಎಷ್ಟೇ ಕಷ್ಟಪಟ್ಟರೂ ಸರಿಯಾದ ಬೆಳೆ ಬೆಳೀತಿರ್ಲಿಲ್ಲ. ಸಾಲದ್ದಕ್ಕೆ ಆಸ್ತಿಗೆ ಸಂಬಂಧಪಟ್ಟ ಜಗಳ, ವ್ಯಾಜ್ಯ, ಹೊಡೆದಾಟ ಎಲ್ಲ ನಡೀತಾ ಇತ್ತು. ಈ ನೆಲದಲ್ಲೇ ಏನೋ ಸಮಸ್ಯೆ ಇರಬೇಕು ಅಂತ ಅನಿಸಿದ್ದೇ ಆಗ ಇದಕ್ಕೆ ಏನಾದ್ರೊಂದು ದಾರಿ ಹುಡುಕ್ಲೇಬೇಕು ಅಂತ ಊರಿನ ಜನಗಳೆಲ್ಲ ಸೇರಿ ಒಬ್ಬ ಜ್ಯೋತಿಷಿ ಹತ್ರ ಹೋಗ್ತಾರೆ. ಇಲ್ಲಿಂದ ಮುಂದೆ ಏನಾಯ್ತು ಅಂತ ಪ್ರತಿ ಹಂತದಲ್ಲೂ ಜೊತೆಗಿದ್ದ ಈ ಮಂಜುನಾಥ್ ಅವರೇ ಹೇಳ್ತಾರೆ. ಮಂಜುನಾಥ್ ಅವರೇ, ನೀವು ಹುಟ್ಟು ಬೆಳೆದಿದ್ದೇ ಇದೇ ಊರು ಸರ್. ಓದಿದ್ದೆಲ್ಲ ಇಲ್ಲ? ಓದಿದ್ದು ಇಲ್ಲೇನೆ. ಕೆಲಸ ಸರ್ ನಾನು ಮೊದಲು ಬಾಂಬೆಯಲ್ಲಿದ್ದೆ. ನನಗೆ ತೊಂದರೆ ಆಗಿ ಇಲ್ಲಿ ದೇವರದ್ದು ತೊಂದರೆ ಉಂಟು, ಇಲ್ಲಿದು ನೀನು ಅಂತ ಹೇಳಿ ನಾನು ಅಲ್ಲಿ ಕೇಳಿದೆ ಅವಾಗ ಒಬ್ಬರ ಹತ್ರ, ಇಲ್ಲಿ ನಿಮ್ಗೆ ದೇವರದ್ದು ತೊಂದರೆ ಉಂಟು ಅಂತ ಹೇಳಿ ಅಲ್ಲಿ ನನಗೆ ಮಾಹಿತಿ ಬಂತು ಅದ್ರ ಬಗ್ಗೆ. ನಾನು ಸೀದಾ ಊರಿಗೆ ಬಂದೆ. ಊರಿಗೆ ಬಂದವಾಗ ನನಗೆ ಇದೇ ನೈಜವಾದ ಇದೇ ಸ್ಥಳ ಅಂತೇಳಿ ನಂಗೆ ಗೊತ್ತಿರಲಿಲ್ಲ. ಸಾವು, ನೋವು, ಕಷ್ಟ, ನಷ್ಟ ಇವೆಲ್ಲದರ ಜೊತೆಗೆ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗ್ತಿರ್ಲಿಲ್ಲ. ಒಂದು ಕಾಲು ದಾರಿಗೂ ಜಗಳ ಆಡೋ ಪರಿಸ್ಥಿತಿ. ಹೀಗಿದ್ದಾಗಲೇ
ಈ ಮಂಜುನಾಥ್ ಸೇರಿದ ಹಾಗೆ ಒಂದಷ್ಟು ಜನ ಜ್ಯೋತಿಷಿ ಹತ್ರ ಹೋಗ್ತಾರೆ. ಈ ಪ್ರದೇಶ ಎಲ್ಲ ಆಗ ಬಹಳ ಕಾಡಿನಿಂದ ಕೂಡಿತ್ತು. ಗಿಡ ಮರಗಳು ಪೊದೆಗಳು ಗಿಡಗಂಟೆಗಳು ಎಲ್ಲ ಏನು ಇರಲಿಲ್ಲ. ಇಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಪಾಳು ಬಿದ್ದ ಗುಡಿ ಮಾತ್ರ ಇತ್ತು. ಹತ್ತಿರದಲ್ಲಿ ಒಂದು ಬಾವಿ, ನಾಗಬನ ಇತ್ಯಾದಿಗಳೆಲ್ಲ ಇದ್ದಿದ್ದು. ಆಗ ಅವ್ರನ್ನ ನಾವು ಕೇಳ್ಕೊಂಡಾಗ ಅವ್ರು ಹೇಳಿದರು, ನೋಡಿ ಈಗ ಇರುವ ಬಾವಿ ಹತ್ತಿರ ಒಂದು ಸ್ವಲ್ಪ ದೂರದಲ್ಲಿ ಹೋದರೆ ಒಂದು ಅಗದ್ರೆ ನಿಮಗೆ ಅಲ್ಲಿ ದೇವತಾ ಮೂರ್ತಿ ಸಿಗ್ತದೆ ಅಂತ ಹೇಳಿದರು. ಊರಿನ ಜನಕ್ಕೆ ಆಶ್ಚರ್ಯ. ಜ್ಯೋತಿಷಿಯ ಮಾತನ್ನ ನಂಬಬೇಕೋ ಬೇಡವೋ ಅನ್ನೋ ಗೊಂದಲ. ನೆಲ ಅಗದ್ರೆ ದೇವರ ವಿಗ್ರಹ ಸಿಗತ್ತಾ? ಆ ವಿಗ್ರಹ ನೆಲದೊಳಗೆ ಹುದುಗಿ ಹೋಗಿದ್ರಿಂದಾನೇ ಜಮೀನಿನ ಸಮಸ್ಯೆ ಸೃಷ್ಟಿಯಾಯ್ತಾ? ಕಿಟ್ಟಯ್ಯ ಪೂಜಾರಿಯ ಕನಸಿನಲ್ಲಿ ಬಂದು ಗುಡಿ ಕಟ್ಟು ಅಂದಿದ್ದು ಅದೇ ದೇವಿನ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡೋದಕ್ಕೆ ಶುರು ಮಾಡ್ತಾವೆ. ಆದರೆ ಇಂಥ ಜಾಗದಲ್ಲಿ ಭೂಮಿ ಅಗದ್ರೆ ಒಂದು ದೇವಿಯ ವಿಗ್ರಹ ಸಿಕ್ಕೇ ಸಿಗತ್ತೆ ಅಂತ ಈ ಜ್ಯೋತಿಷಿಗಳು ಹೇಳೋದಕ್ಕೆ ಕಾರಣನೂ ಇತ್ತು. ಆರೂಢ ಪ್ರಶ್ನೆಯಲ್ಲಿ ಮೀನರಾಶಿ ಉದಯ ಆಯಿತು. ಆವತ್ತು ಪ್ರಶ್ನೆಯಲ್ಲಿ ಪ್ರಶ್ನಾ ಲಗ್ನದಲ್ಲಿ ಉಚ್ಚ ಶುಕ್ರ ಅಷ್ಟಮಾಧಿಪತಿಯಾಗಿ ಬಲಿಷ್ಠನಾಗಿ ಬಂದಿರೋದರಿಂದ ಆ ಶುಕ್ರನಿಂದ ಇಲ್ಲಿ ಒಂದು ಸ್ತ್ರೀಯ ಚೈತನ್ಯ ಅತ್ಯದ್ಭುತವಾಗಿ ಉಂಟು. ಹಾಗೆ ಮೀನರಾಶಿಯ ಕಲ್ಪನೆ ಮಾಡಿ ಒಂದು ಬಾವಿಯ ಅವಸ್ಥೆಯಲ್ಲಿ ಅದು ಉಂಟಂತ ಹೇಳುವ ಕಲ್ಪನೆ ನೇರವಾಗಿ ಬಂತು. ಹಾಗೆ ಈ ಪೂರ್ವದಲ್ಲಿ ಇಲ್ಲೊಂದು ಯಾವುದು ದೇವಸ್ಥಾನದ ಒಂದು ಕುರುಹು ಲಕ್ಷಣ ಉಂಟು, ಅಲ್ಲಿಯೇ ಈಶಾನ್ಯ ದಿಕ್ಕಿಗೆ ಉಂಟಂತ ಅವತ್ತು ಪ್ರಶ್ನೆಯಲ್ಲಿ ತೋರಿ ಬಂತು. ಜ್ಯೋತಿಷಿಗಳು ಇದೇ ಜಾಗದಲ್ಲಿ ಅಗದ್ರೆ ಒಂದು ದೇವಿಯ ವಿಗ್ರಹ ಸಿಗತ್ತೆ ಅಂತ ನಿರ್ದಿಷ್ಟವಾದ ಒಂದು ಸ್ಥಳವನ್ನ ತೋರಿಸ್ತಾರೆ. ಇಲ್ಲಿಂದ ಆರಂಭ ಆಗತ್ತೆ ಈ ಊರಿನ ಮತ್ತೊಂದು ಇತಿಹಾಸ. ಆ ಕುತೂಹಲಕಾರಿ ಅಧ್ಯಾಯನೇ ಸತ್ಯಂ ಶಿವಂ ಸುಂದರಂ ಸಂಚಿಕೆಯ ಮುಂದಿನ ಭಾಗ. ಸತ್ಯ